ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಂಬ ಡೇಸ್ ಆಗಿತ್ತು ವಿಡಿಯೋ ಮಾಡೋಕ್ಕಾಗಿದ್ದೇ ಇಲ್ಲ. ಆಮೇಲೆ ನನಗೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವಿಡಿಯೋ ಮಾಡೋಕ್ಕೂ ಆಗಿದ್ದಿಲ್ಲ. ಆಮೇಲೆ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡಿದ್ದೆ ಕೂಡ, ಆಮೇಲೆ ಅದನ್ನ ಎಡಿಟ್ ಮಾಡಿಕೊಂಡು ನನಗೆ ಅಪ್ಲೋಡ್ ಮಾಡೋಕ್ಕೂ ಕೂಡ ಆಗಿದ್ದಿಲ್ಲ. ಸೊ ಹಾಗಾಗಿ ನಾವು ರೀಸೆಂಟಾಗಿ ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯಕ್ಕೆ ಅಂತ ಹೋಗಿದ್ವಿ. ಹಾಗೆ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗೆ ಅಲ್ಲಿ ಹೋಗ್ತಾ ಆನ್ ದ ವೇ ಮಳೆ ಕೂಡ ಬರ್ತಾಯಿತ್ತು. ಅಲ್ಲಿ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಈ ಟೈಮಲ್ಲಿ ಜಾಸ್ತಿ ಎಲ್ಲರೂ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಆಮೇಲೆ ಘಾಟ್ ಸೆಕ್ಷನಲ್ಲಿ ಹೋಗೋಕ್ಕೆ ಇಷ್ಟಪಡ್ತಾರೆ. ಹಾಗೆ ಕೂಡ ನಾವು ತುಂಬ ದಿನಗಳ 1 ಇಯರ್ ಆಗಿತ್ತು ಆಲ್ರೆಡಿ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದಿಲ್ಲ. ಹಾಗೆ ಹೋಗಿ ಬರೋಣ ಅಂತಂದೇಳಿ ನಾನು ನನ್ನ ಹಸ್ಬೆಂಡ್ ಅಷ್ಟೇ ಹೋಗಿದ್ವಿ. ವೆದರ್ ಕೂಡ ತುಂಬ ಚೆನ್ನಾಗಿತ್ತು, ಮಳೆ ಬರ್ತಾಯಿತ್ತು. ಹೋಗಬೇಕಾದ್ರೂ ಆನ್ ದ ವೇ ಹಾಗೆ ವಿಡಿಯೋ ಮಾಡ್ತಾ ಇದ್ದೆ ನಾನು. ಅಲ್ಲಿ ರೋಡ್ ಕೂಡ ರಿಪೇರಿ ನಡೀತಾ ಇತ್ತು. ಯಾರ್ಯಾರು ಧರ್ಮಸ್ಥಳ, ಸುಬ್ರಹ್ಮಣ್ಯ ಹೋಗ್ತಾ ಇದ್ದಾರೋ ಈ ಟೈಮಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ರಶ್ ಕೂಡ ತುಂಬ ಕಮ್ಮಿ ಇತ್ತು, ಯಾಕಂದರೆ ರೀಸೆಂಟಾಗಿ ಹಾಲಿಡೇಸ್ ಕೂಡ ಮುಗ್ದಿತ್ತಲ್ಲ. ಹಾಗಾಗಿ ಇವಾಗ ಹೋಗೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಸೊ ರೋಡ್ ಅಲ್ಲಲ್ಲೇ ರಿಪೇರಿ ನಡೀತಾ ಇತ್ತು. ತುಂಬ ಏನು ರಿಪೇರಿ ಇದ್ದರೆ ಸ್ವಲ್ಪ ರಿಪೇರಿ ನಡೀತಾ ಇತ್ತು ಅಷ್ಟೇ. ಯಾಕಂದರೆ ಲಾಸ್ಟ್ ಮಂಗಳೂರಿಗೆ ಹೋದಾಗ ತುಂಬ ರಿಪೇರಿ ಆಗ್ತಾಯಿತ್ತು. ಇವಾಗ ಒಂದು 30-40 ಕಿಲೋಮೀಟರ್ಸ್ ಅಷ್ಟು ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಅಷ್ಟೇ. ಬಟ್ ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವು ತುಂಬ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ವಿ. ಹಾಗೆ ಕೂಡ ನಿಮಗೂ ತೋರ್ಸೋಣ ವೆದರ್ ಹೇಗಿದೆ ಅಂತ. ಹಾಗೆ ವಿಡಿಯೋ ಮಾಡ್ಕೊಂಡೆ. ನೀವು ಯಾರ್ಯಾರೆಲ್ಲ ರೀಸೆಂಟಾಗಿ ಧರ್ಮಸ್ಥಳ, ಸುಬ್ರಹ್ಮಣ್ಯ ಹೋಗಿದ್ದೀರಾ, ಈ ವೆದರ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ನೋರು ನನ್ನ ಈ ವ್ಲಾಗಿಗೆ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಸೊ ಸಾರಿ, ನಾನು ತುಂಬ ಡೇಸಿಂದ ವ್ಲಾಗ್ ಮಾಡೋಕ್ಕೆ ಆಗಿದ್ದಿಲ್ಲ. ಇನ್ಮೇಲಾದರೂ ಸ್ವಲ್ಪ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ, ಟ್ರೈ ಮಾಡ್ತೀನಿ. ಆದಷ್ಟು ನನಗೆ ವಿಡಿಯೋಸ್ ಹಾಕೋಕ್ಕಾದರೆ ಹಾಕ್ತೀನಿ ಫ್ರೆಂಡ್ಸ್. ಮತ್ತು ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಲ್ಲ ನನ್ನ ವಿಡಿಯೋಸ್ನ, ಸೊ ಅವರಿಗೆಲ್ಲ ಸಾರಿ ಕೇಳ್ತಾ ಇದ್ದೀನಿ. ತುಂಬ ಜನ ಕೇಳ್ತಾಯಿದ್ರು, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕೂಡ ಮಾಡ್ತಾಯಿದ್ರು, ಯಾಕೆ ವಿಡಿಯೋಸ್ ಮಾಡ್ತಾ ಇಲ್ಲ ಅಂದರೆ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ನಲ್ಲ ಕೆಲವೊಂದು ಫೋಟೋಸ್ ಎಲ್ಲ. ಸೊ ಇದನ್ನೆಲ್ಲ ನೀವು ವಿಡಿಯೋ ಮಾಡಿ ಹಾಕ್ಬೋದಲ್ಲ ಅಂತ ಕೂಡ ಕೇಳ್ತಾಯಿದ್ರು. ಹಾಗೆ ನನಗೆ ಸ್ವಲ್ಪ ಬ್ಯುಸಿ ಇದ್ದೆ. ಆಮೇಲೆ ಕೆಲವೊಂದು ಫ್ಯಾಮಿಲಿ ಫಂಕ್ಷನ್ಸು ಹಾಗೆ ಹೀಗೆ ನನಗೆ ಮೇಕಪ್ಸ್ ಕೂಡ ಇದ್ವು. ಸೊ ಊರಿಗೆ ಹೋಗೋದು ಎಲ್ಲ ಇತ್ತು. ಹಾಗಾಗಿ ನಾನು ವಿಡಿಯೋಸ್ನ ಮಾಡೋಕ್ಕಾಗಲಿಲ್ಲ. ಕೆಲವೊಂದು ಮಾಡ್ಕೊಂಡಿದ್ದೀನಿ ವಿಡಿಯೋಸ್. ನಾನು ನೇಲ್ ಆರ್ಟ್ ಕ್ಲಾಸಿಗೆ ಹೋಗಿದ್ದು ಕೂಡ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ನನಗಂತೂ ಈ ಥರ ನೇಚರು, ವೆದರು ಅಂದರೆ ತುಂಬಾ ಇಷ್ಟ. ಇನ್ಸ್ಟಾಗ್ರಾಮ್ ರೀಲ್ಸ್ ಕೂಡ ನೋಡ್ತಿರ್ಬೇಕಾದ್ರೆ ಅನ್ನಿಸ್ತಾ ಇತ್ತು ಈ ಥರ ವೆದರಲ್ಲಿ ಹೋಗಬೇಕು ಅಂತ. ನಂಗೆ ತುಂಬ ದಿನದ ಡ್ರೀಮ್ ಕೂಡ ಆಗಿತ್ತು. ಸೊ ಹಾಗಾಗಿ ನೋಡೋರಿಗೆ ಒಂದು ಸ್ವಲ್ಪ ಇದೇನು ಸಿಲ್ಲಿ ಥರ ಅನಿಸ್ಬೋದು, ಬಟ್ ನನಗೆ ಇಷ್ಟ. ನನಗೆ ತುಂಬಾ ಇಷ್ಟ ಈ ಥರ ವಿಡಿಯೋ ಮೀನ್ಸ್ ಈ ಥರ ಹೋಗೋಕ್ಕೆ ಈ ನೇಚರಲ್ಲಿ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಮ್ಮದು ಕರ್ನಾಟಕ ಕೂಡ ಬೇರೆ ಯಾವ ದೇಶಕ್ಕೂ ಕಮ್ಮಿ ಇಲ್ಲ ಅಂತ ಅಂದ್ಕೋತೀನಿ. ಹಾಗೆ ನಾವು ಹೋಗಬೇಕಾದ್ರೆ ನಮ್ಮ ಕಾರ್ಗೆ ಹಾವು ಕೂಡ ಅಡ್ಡ ಬಂತು. ಸೊ ಹಾಗೆ ಅದನ್ನು ನಾವು ಮಿಸ್ ಮಾಡಿ ಪಾಪ ಅದ್ರ ಪಾಡಿಗೆ ಹೋಗಲಿ ಅಂತ ಬಿಟ್ಕೊಟ್ವಿ. ನೆಕ್ಸ್ಟು ಮಳೆ ತುಂಬ ಜೋರಾಗೆ ಬರ್ತಾಯಿತ್ತು ಮಳೆ. ಹಾಗೆ ಚಿಕ್ಕ ಫಾಲ್ಸ್ ಕೂಡ ನೋಡಿದ್ವಿ ನಾವು. ತುಂಬಾ ಖುಷಿ ಆಯಿತು. ಮೀನ್ಸ್ ಅಲ್ಲಿ ಬೆಟ್ಟದ ಮೇಲೆ ಅಂತ, ಇವಾಗ ಮಳೆಗಾಲ ಅಲ್ಲ, ಬೆಟ್ಟದ ಮೇಲೆ ಇಂಥ ನೀರು ಎಲ್ಲ ನಿಲ್ಲಲ್ಲ. ಸೊ ಅದು ಹಾಗಾಗಿ ಚಿಕ್ಕದಾಗಿ ಫಾಲ್ಸ್ ಥರ ಹರಿತಾ ಇತ್ತು. ಹೋಗಬೇಕಾದ್ರೆ ಸುಮಾರು ಒಂದು 4-5 ಫಾಲ್ಸ್ನ ನಾವು ನೋಡಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬಟ್ ಎಲ್ಲೂ ಕೆಳಗಡೆ ಹಿಡಿದು ನಾವೇನು ಫಾಲ್ಸ್ ಹತ್ರ ಫೋಟೋ ಎಲ್ಲ ತೆಗಿಯೋಕ್ಕೆ ಹೋಗಲಿಲ್ಲ. ಯಾಕಂದರೆ ನಾವು ನೆಕ್ಸ್ಟು ಬೇಗ ರೀಚ್ ಆಗಬೇಕಾಗಿತ್ತು. ಫಸ್ಟ್ ನಾವು ಧರ್ಮಸ್ಥಳ ಹೋಗೋದ್ರಿಂದ ಅಲ್ಲಿ ಆನ್ ದ ವೇ ನಾವು ಗಂಟೆ ಗಣಪತಿಗೆ ಹೋಗಬೇಕಾಗಿತ್ತು, ಸೌತಾಡ್ಕ ಅಂತಾರಲ್ಲ. ಸೊ ಅಲ್ಲಿಗೆ ಟೈಮ್ ಆಗುತ್ತೆ. ನಾವೆಲ್ಲ ಹೋಗಿ ಆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಧರ್ಮಸ್ಥಳ ಹೋಗಿ ನೆಕ್ಸ್ಟ್ ನೈಟೇ ಹಾಗೆ ನಾವು ಸುಬ್ರಹ್ಮಣ್ಯ ರೀಚ್ ಆಗಬೇಕಾಗಿತ್ತು. ಹಾಗಾಗಿ ನಾವು ಎಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹಾಗೆ ಆನ್ ದ ವೇ ಫಾಲ್ಸ್ ಎಲ್ಲ ಇರೋದನ್ನು ಹಾಗೆ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಕೆಲವೊಂದು ಜನ ಎಲ್ಲ ನಿಂತ್ಕೊಂಡು ಫೋಟೋ ಕೂಡ ತೆಗೆಸ್ಕೊತಾ ಇದ್ದರು. ಸೊ ಇದನ್ನು ಕೂಡ ನೀವು ನೋಡಿರ್ತೀರ ಅನ್ಕೋತೀನಿ, ನೀವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಹಾಗೆ ನಾವು ಹೋಗಬೇಕಾದ್ರೆ ಅಲ್ಲಿ ಕೆಳಗಡೆ ನದಿ ಹರಿಯುತ್ತಲ್ಲ, ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ಮೇಲ್ಗಡೆ ಕೂಡ ಅಲ್ಲಿ ಟ್ರೈನ್ ಹೋಗೋ ಟ್ರ್ಯಾಕ್ ಕಾಣ್ತಾ ಇತ್ತು ನಮಗೆ. ಟ್ರೈನ್ ಕೂಡ ಹೋಗ್ತಾ ಇತ್ತು. ನಾವು ಇಳಿದಿದ್ದು ಇಲ್ಲೇ ನಿಂತ್ಕೊಂಡಿದ್ದೆ ಸ್ಪಾಟಲ್ಲೇ ನಾವು ಊಟ ಮಾಡಿದ್ವಿ. ಟ್ರೈನ್ನ ನೋಡ್ಕೋತು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾವು ನೆಕ್ಸ್ಟ್ ಟೈಮ್ ಬಂದರೆ ಟ್ರೈನಲ್ಲಿ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ನೋಡೋಕ್ಕೆ ಅಲ್ಲಿಂದ ಮತ್ತು ನೆಕ್ಸ್ಟ್ ಮೂವ್ ಆಗ್ತಾಯಿತ್ತು ಟ್ರೈನ್. ಹಾಗೆ ನಾವು ಆ ಟ್ರೈನ್ ನೋಡ್ಕೋತಾ ಅಲ್ಲಿ ಕೆಳಗಡೆ ನದಿ ಕೂಡ ಹರಿತಾ ಇತ್ತು. ಹಾಗೆ ಊಟ ಕೂಡ ಮುಗಿಸ್ಕೊಂಡು ನೆಕ್ಸ್ಟು ಬೇಗ ಹೋಗಿ ರೀಚ್ ಆಗಬೇಕಾಗಿತ್ತು. ಸೌತಾಡ್ಕ ಹೋದ್ವಿ ಫಸ್ಟು. ಸೌತಾಡ್ಕ ಆದಮೇಲೆ ಸೂರ್ಯಗ್ರಾಮ ಅಂತ ಇದೆ, ಸೂರ್ಯಗ್ರಾಮಕ್ಕೂ ನಾವು ಹೋದ್ವಿ. ಅಂದರೆ ಬೇಗ
ನಾವಿಲ್ಲಿ ಸೌತಾಡ್ಕ ಎಂಟ್ರಿ ಆದ್ವಿ. ಮೀನ್ಸ್ ಗಂಟೆ ಗಣಪತಿ, ಬಯಲು ಗಣಪತಿ ಅಂತಲೂ ಕರೀತಾರೆ. ಹಾಗೆ ಇಲ್ಲಿದೆಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಾವು ಆನ್ ದ ವೇ ಧರ್ಮಸ್ಥಳ ಹೋಗ್ತಾಯಿದ್ವಿ. ಹಾಗೆ ಇಲ್ಲೊಂದು ಬ್ರಿಡ್ಜ್ ಬರುತ್ತೆ, ಆದಿತ್ಯ ಅಂತಂದೇಳಿ ಒಂದು ರೂಮ್ಸ್ ರೆಸಾರ್ಟ್ ಅನ್ಕೋತೀನಿ. ಅಲ್ಲೇ ಅಲ್ಲಿ ನಿಂತ್ಕೊಂಡು ಒಂದಿಷ್ಟು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ನೆಕ್ಸ್ಟ್ ಅದಾದಮೇಲೆ ಸೂರ್ಯಗ್ರಾಮಕ್ಕೆ ಹೋದ್ವಿ. ಇಲ್ಲಿ ಏನು ಸ್ಪೆಷಲ್ಲು ಅಂದರೆ ಸೂರ್ಯ ಟೆಂಪಲ್ ಇದು. ಆಮೇಲೆ ಇಲ್ಲಿ ನಾವೇನೇ ಹರಕೆ ಮಾಡಿಕೊಂಡ್ರು, ಮನೆ, ಆಮೇಲೆ ಜಮೀನು, ಮಕ್ಕಳು, ಮದುವೆ, ಏನೇ ಒಂದು ಹರಕೆ ಮಾಡಿಕೊಂಡ್ರು ನಾವು ಇಲ್ಲಿ ಗೊಂಬೆಗಳ ಮೂಲಕ ಹರಕೆನ ತೀರಿಸೋದು. ಸೊ ನಾನಿಲ್ಲಿ ಇದು 3rd ಟೈಮ್ ಅನ್ಕೋತೀನಿ. ಲಾಸ್ಟ್ ಟೈಮ್ ನನ್ನ ಮದುವೆಗಿನ ಮುಂಚೆ ಬಂದಿದ್ದೆ. ಹಾಗೆ ಇದೆಲ್ಲ ಗೊಂಬೆಗಳು. ಹಾಗೆ ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡೆ ನಾನು ಅಷ್ಟೆಲ್ಲ ಹರಕೆ ತೀರಿಸಿದ್ದು. ನೆಕ್ಸ್ಟು ಅದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಧರ್ಮಸ್ಥಳ ಹೋಗ್ತಾ ಇದ್ವಿ. ಧರ್ಮಸ್ಥಳ ಹೋಗಬೇಕಾದ್ರೂ ಆನ್ ದ ವೇ ಒಂದು ಅಲ್ಲಿ ಮೆಡಿಕಲ್ ಕಾಲೇಜ್ ಅನಿಸುತ್ತೆ, ಅದು ಒಂದು ಪೇಂಟಿಂಗ್ಸ್ ತುಂಬ ಚೆನ್ನಾಗಿತ್ತು. ಆಮೇಲೆ ಸ್ಟ್ರಕ್ಚರ್ ಕೂಡ ಚೆನ್ನಾಗಿತ್ತು. ಅಲ್ಲಿ ಹಳೇ ಕಾಲದ ಥರ ಮನೆ, ಕಾಲೇಜು ಮನೆ ಥರ ಅನಿಸ್ತಾ ಇತ್ತು, ಸಖತ್ತಾಗಿತ್ತು. ಅದನ್ನು ಹಂಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಅಲ್ಲೇ ಆನ್ ದ ವೇ ರಾಮನ್ ಟೆಂಪಲ್ ಬರುತ್ತಲ್ಲ, ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ. ಆ ರಾಮನ್ ಟೆಂಪಲ್ಗೆ ಇಷ್ಟು ದಿನ ನಾನು ಒಂದು 4-5 ಟೈಮ್ಸ್ ಹೋಗಿದ್ದೀನಿ ಧರ್ಮಸ್ಥಳ. ಬಟ್ ಈ ದೇವಸ್ಥಾನದ ಒಳಗಡೆ ನಾನು ಯಾವಾಗಲೂ ಹೋಗಿದ್ದಿಲ್ಲ, ಇದು ಫಸ್ಟ್ ಟೈಮ್ ಹೋಗಿದ್ದು. ಬಟ್ ಅಲ್ಲಿ ಎಲ್ಲ ನವಗ್ರಹಗಳ ವಿಗ್ರಹಗಳಿದ್ದಾವೆ. ಆಮೇಲೆ ನವದುರ್ಗೆಯವ್ರು ಕೂಡ ಇದೆ. ತುಂಬ ಚೆನ್ನಾಗಿದೆ, ತುಂಬ ಕ್ಲೀನಾಗಿದೆ ದೇವಸ್ಥಾನ ಕೂಡ. ಹಾಗೆ ನಾವು ಧರ್ಮಸ್ಥಳ ಎಂಟ್ರಿ ಕೂಡ ಆದ್ವಿ. ಸೊ ಇಲ್ಲಿ ಮಂಜುನಾಥನ ದರ್ಶನ ತುಂಬ ಚೆನ್ನಾಗಾಯಿತು. ಏನು ತುಂಬ ರಶ್ ಇರಲಿಲ್ಲ, ನಮಗೆ ಸ್ವಲ್ಪ ಡೈರೆಕ್ಟ್ ಎಂಟ್ರಿನೇ ಸಿಕ್ತು ಅನ್ಕೋಬೋದು. ಒಂದು 10-20 ಮಿನಿಟ್ಸಲ್ಲಿ ನಮಗೆ ದರ್ಶನ ಎಲ್ಲ ಮುಗೀತು. ನೆಕ್ಸ್ಟ್ ಆನ್ ದ ವೇ ನಾವು ಕುಕ್ಕೆಗೆ ಹೋಗಿ ಹಾಲ್ಟ್ ಆಗಬೇಕಾಗಿತ್ತಲ್ಲ, ಹಾಗೆ ನೈಟ್ ಜರ್ನಿ ಸ್ಟಾರ್ಟ್ ಮಾಡೇ ಬಿಟ್ವಿ. ಸೊ ಕುಕ್ಕೆ ರೀಚ್ ಆದಾಗ ಒಂದು 8:30, ಕರೆಕ್ಟಾಗಿ 8:30 ಆಗಿತ್ತು. 9:30 ಅಷ್ಟೊತ್ತಿಗೆ ಊಟದ ಕ್ಲೋಸ್ ಆಗುತ್ತೆ ಅಂತ ಅಲ್ಲಿ ರೂಮವ್ರು ಹೇಳಿದರು. ಸೊ ಹಾಗಾಗಿ ನಾವು ಫಸ್ಟು ಟಿಕೆಟ್ ಎಲ್ಲ ಬರೆಸಿ ಊಟ ಮುಗಿಸ್ಕೊಂಡು ಬಂದು ನೈಟ್ ಮಲಗಿದ್ವಿ. ಸೊ ಇದು ಬೆಳಗ್ಗೆದು ವ್ಯೂ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ನಾವು 9 o'clock ಪೂಜೆ ಮಾಡಿಸ್ಬೇಕಾಗಿತ್ತು. ಪೂಜೆ ಮಾಡಿಸ್ಕೊಂಡಕ್ಕೆ 9 o'clock ಹೋದ್ವಿ. ಪೂಜೆ ಎಲ್ಲ ಮುಗೀತು, ತುಂಬ ಚೆನ್ನಾಗಾಯಿತು ಪೂಜೆ. ಹಾಗೆ ಅಲ್ಲಿ ನೆಕ್ಸ್ಟು ಅಲ್ಲಿ ಇನ್ನೊಂದು ಆದಿಸುಬ್ರಹ್ಮಣ್ಯ ಅಂತ ಹೇಳ್ತಾರಲ್ಲ, ಅಲ್ಲಿ ಹಿಂದ್ಗಡೆ ಅಲ್ಲಿ ಕೂಡ ಹೋಗಿ ದರ್ಶನ ತೊಗೊಂಡು ಅಲ್ಲೇ ಆನ್ ದ ವೇ ಬರಬೇಕಾದ್ರೆ ಎಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೋತಾ ಇದ್ದೆ. ಅಂದರೆ ತುಂಬ ಜನ ಇದ್ದಿಲ್ಲ, ಸ್ವಲ್ಪ ಜನ ಇದ್ದರು. ಹಾಗೆ ನಾವು ಕೂಡ, ನಾನು ನಮ್ಮ ಮನೆಯವರು ಒಂದು ಫೋಟೋನೂ ಕೂಡ ತೆಗೆಸ್ಕೊಂಡ್ವಿ. ನೆಕ್ಸ್ಟು ಅಲ್ಲಿಂದ ನಾವು ಕುಕ್ಕೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಏನೇನು ಬರ್ತಾ ಇದ್ವಿ ಆನ್ ದ ವೇ. ಹಾಗೆ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ಕೊಂಡೆ. ಬೇಗ ಕರ್ಸ್ಕೊಳಪ್ಪ ಅಂತ ಕೂಡ ಬೇಡ್ಕೊಂಡು ಹಾಗೆ ನಾವು ಬೆಂಗಳೂರಿಗೆ ರಿಟರ್ನ್ ಆಗ್ತಾಯಿದ್ವಿ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿವರೆಗೂ ನೀವು ನೋಡಿದ್ರಲ್ಲ, ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ.